ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನೋಡ್ರಿ ಹೈದ್ರಾಬಾದ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ಲತ್ತಿ ನೋಡ್ರಿ. ಇವಾಗ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡ್ರಿ ಚಿಕನ್ ಚಂದ ತೊಳ್ಕೊಂಡು ಇಟ್ಕೊಂಡು ನೋಡ್ರಿ. ಇವಾಗ ಇಟ್ಕೊಂಡು ಗೇಸಿಂದ ಇವಾಗ ಅನ್ಕರ ಒಂದು ಕಡಾಯಿಗೆ ಎಣ್ಣೆ ಹಾಕ್ಯಂದು ಗೇಸಿಂದ ಚಂದ ಉಳ್ಳಾಗಡ್ಡಿ ಸಣ್ಣ ಉದ್ದದ್ದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ. ಚಂದ ಎಣ್ಣೆಗೆ ಅನ್ಕರ ಫ್ರೈ ಮಾಡ್ಬೇಕು ನೋಡ್ರಿ. ಇವಾಗ ಕಲರ್ ಚೇಂಜ್ ಆಗತ್ತಾನ ಫ್ರೈ ಮಾಡ್ಬೇಕು ನೋಡ್ರಿ ಎಣ್ಣೆಗೆ. ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡ್ರಿ ಚಿಕನ್ ಬಿರಿಯಾನಿ ಅನ್ಕ್ಯಾರ. ಈ ಥರ ನೀವು ಒಂದು ಸರ್ತಿ ಮನ್ಯಾಗ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಚಂದ ಎಣ್ಣೆಗೆ ಫ್ರೈ ಮಾಡ್ಬೇಕು ನೋಡ್ರಿ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗತ್ತಾನ ಹಿಂಗೆ ಚಂದ ತಿರ್ಬೇಕು ನೋಡ್ರಿ. ಇವಾಗ ಈರುಳ್ಳಿ ಅನ್ಕಿರ ಕಲರ್ ಚೇಂಜ್ ಆದ್ಮೇಲೆ ಅನ್ಕಿರ ತೆಕ್ಲೈತಿ ನೋಡ್ರಿ. ಗೋಲ್ಡನ್ ಕಲರ್ ಆಗ ನೋಡ್ರಿ ಈರುಳ್ಳಿ ಅನ್ಕಿರ. ಇವಾಗ ಅನ್ಕಿರ ತೆಕ್ಕೈತಿ ನೋಡ್ರಿ. ಇವಾಗ ಬಿರಿಯಾನಿಗೆ ಅನ್ಕಿರ ಮೇನ್ ಅನ್ಕಿರ ಈರುಳ್ಳಿನೇ ಈ ಥರ ಆಗ್ಬೇಕು ನೋಡ್ರಿ. ಕಲರ್ ಚೇಂಜ್ ಆದ್ಮೇಲೆ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡ್ರಿ ಬಿರಿಯಾನಿ ಅನ್ಕಿರ. ಇವಾಗ ತೆಕ್ಕಲೈತಿ ನೋಡ್ರಿ ಈರುಳ್ಳಿ ಅನ್ಕಿರ ಅಷ್ಟು. ಅದು ನೋಡ್ರಿ ಈರುಳ್ಳಿ ಅನ್ಕಿರ ಇವಾಗ ಚಿಕನ್ ತೊಳ್ಕೊಂಡು ಇಟ್ಕೊಂಡೆ ನೋಡ್ರಿ. ಚಿಕನ್ ಹಾಕಿಲತ್ತಿ ನೋಡ್ರಿ. ಇವಾಗ ಅರ್ಧ ಕೆಜಿ ಚಿಕನ್ ನೋಡ್ರಿ. ಚಿಕನ್ ತೊಗೊಂಡು ಗೆಸಿಂದ ಇಟ್ಕೊಂಡೆ ನೋಡ್ರಿ. ಇವಾಗ ಅನ್ಕಿರ ಈರುಳ್ಳಿ ಹಾಕೈತಿ ನೋಡ್ರಿ. ಇವಾಗ ಸಣ್ಣ ಪುಡಿ ಮಾಡ್ಕೊಂಡು ಹಾಕಿಬೇಕು ನೋಡ್ರಿ ಈರುಳ್ಳಿ ಅನ್ಕಿರ. ಅರ್ಧ ಹಾಕೈತಿನೇ, ಇನ್ನು ಅರ್ಧ ಅನ್ಕಿರ ಹಂಗೆ ಇಡುತ್ತೆ ನೋಡ್ರಿ. ಇಷ್ಟಾದ್ರೆ ಸಾಕು ನೋಡ್ರಿ. ಇಷ್ಟು ಇಟ್ಕೊಂಡಿ ನೋಡ್ರಿ. ಇವಾಗ ಅನ್ಕಿರ ಒಂದು ಅರ್ಧ ಕಪ್ ಅನ್ಕಿರ ಮೊಸರು ತೊಗೊಂಡಿ ನೋಡ್ರಿ. ಇಷ್ಟು ಮೊಸರು ಹಾಕೈತಿ ನೋಡ್ರಿ. ಇವಾಗ ಮೊಸರು ಹಾಕ್ಯಂದು ಗೆಸಿಂದ ಒಂದು ಖಾರದ ಪುಡಿ ಹಾಕೈತಿ ನೋಡ್ರಿ. 1.5 ಚಮಚ ಹಾಕೈತಿ ನೋಡ್ರಿ ಖಾರದ ಪುಡಿ ಅನ್ಕಿರ. ಇವಾಗ ಅನ್ಕಿರ ಧನಿಯಾ ಪುಡಿನ ಹಾಕೈತಿ ನೋಡ್ರಿ. ಗರಂ ಮಸಾಲೆ ಇಷ್ಟು ಹಾಕೈತಿ ನೋಡ್ರಿ. ಹಾಕ್ಯಂದು ಒಂದು ಇದಕ್ಕೆ ಅನ್ಕಿರ ಕೊತ್ತಂಬರಿ ಪುದೀನ ಹಾಕೈತಿ ನೋಡ್ರಿ. ಇವಾಗ ಹಾಕ್ಯಂದು ಗೆಸಿಂದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೈತಿ ನೋಡ್ರಿ. ಹಾಕ್ಯಂದು ಗೆಸಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಂದು ಗೆಸಿಂದ ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕೈತಿ ನೋಡ್ರಿ. ಇವಾಗ ಚಂದ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಎಲ್ಲಷ್ಟು ಹಾಕ್ಯಂದು ಗೆಸಿಂದ ಸ್ವಲ್ಪ ಇಷ್ಟು ಎಣ್ಣೆ ಹಾಕೈತಿ ನೋಡ್ರಿ. ಎಣ್ಣೆ ಹಾಕ್ಯಂದು ಗೆಸಿಂದ ಚಂದ ಎಲ್ಲಷ್ಟು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಅಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಎಲ್ಲಷ್ಟು ಮಸಾಲೆ ಅನ್ಕಿರ. ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಅಷ್ಟು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಅನ್ಕಿರ ಒಂದು 5 ನಿಮಿಷ ಹಂಗೆ ಮುಚ್ಚಿಗೆಸಿಂದ ಇಡ್ಬೇಕು ನೋಡ್ರಿ. ಇವಾಗ ಎಲ್ಲಷ್ಟು ಆದ್ಮೇಲೆ ಅನ್ಕಿರ ಈ ಥರ ರೆಡಿ ಆಯ್ತು ನೋಡ್ರಿ. ಒಂದು 5 ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ. ಇವಾಗ ಚಿಕನ್ ಅನ್ಕಿರ 2 ಗ್ಲಾಸ್ ಅಕ್ಕಿ ತೊಗೊಂಡು ನೋಡ್ರಿ. ಅಕ್ಕಿ ತೊಗೊಂಡು ಗೆಸಿಂದ ಅನ್ಕಿರ ಇವಾಗ ಅನ್ಕಿರ ಸರಿಯಾಗಿ ಚಂದ ತೊಳ್ಕೊಬೇಕು ನೋಡ್ರಿ. ಇವಾಗ ನೀರು ಹಾಕಿಂದು ಒಂದು 3 ಸರ್ತಿ ತೊಳ್ಕೊಬೇಕು ನೋಡ್ರಿ ಅಕ್ಕಿ ಅನ್ಕಿರ. ಈ ಥರ ತೊಳ್ಕೊಂಡು ಇಟ್ಕೊಂಡಿ ನೋಡ್ರಿ ಅಕ್ಕಿ ಅನ್ಕಿರ. ಇವಾಗ ಅನ್ಕಿರ 4 ಮೆಣಸಿನ್ಕಾಯಿನ ಹಾಕೈತಿ ನೋಡ್ರಿ. ಅದಕ್ಕೆ ಚಿಕನ್ಗೆ ಅನ್ಕಿರ 4 ಮೆಣಸಿನ್ಕಾಯಿ ಹಾಕ್ಯಂಡು ಚಂದ ತಿರುಗಿಸಿಂದ ಇಟ್ಕೈತಿ ನೋಡ್ರಿ. ಅವಾಗ ಹಾಕ್ಬೇಕಂದ್ರೆ ಹಾಕ್ಲಿಲ್ಲ ನೋಡ್ರಿ. ಇವಾಗ ಹಾಕ್ಯಂದು ನೋಡ್ರಿ ಮೆಣಸಿನ್ಕಾಯಿ ಅನ್ಕಿರ ಹಾಕ್ಯಂಡು ಮುಚ್ಚಿಡ್ತು ನೋಡ್ರಿ. ಮತ್ತು 5 ನಿಮಿಷ ಮುಚ್ಚಿಡ್ತೆ ನೋಡ್ರಿ. ಇವಾಗ ಇಟ್ಟ ಮೇಲೆ ಅನ್ಕಿರ ಇವಾಗ ಅನ್ನಕ್ಕೆ ಇಟ್ಕೊಂಡ್ರೆ ಆಯ್ತು ಅಂತ ಗೆಸಿಂದ ಅಕ್ಕಿನ ನೆನೆ ಇಟ್ಟಿದ್ದೆ ನೋಡ್ರಿ. ಬೋಗಣಿಗೆ ಅನ್ಕಿರ ಒಂದು ಬೋಗಣಿಗೆ ಅನ್ಕಿರ 4 ಗ್ಲಾಸ್ ಆಗೋಷ್ಟು ನೀರು ಹಾಕೈತಿ ನೋಡ್ರಿ. ಇವಾಗ ಚಕ್ಕೆ, ಪಲಾವ್ ಎಲೆ, ಮೆಣಸು, ಜೀರಿಗೆ ಹಾಕ್ಯಂದು ಗೆಸಿಂದ ಇಟ್ಕೊಂಡಿ ನೋಡ್ರಿ. ಇವಾಗ ಒಂದು 2 ಏಲಕ್ಕಿನ ಹಾಕ್ಯಂದು ನೋಡ್ರಿ. ಇವಾಗ ಅನ್ಕಿರ ಕೊತ್ತಂಬರಿ ಪುದೀನ ಹಾಕೈತಿ ನೋಡ್ರಿ. 4 ಮೆಣಸಿನ್ಕಾಯಿನ ಸೀಳಿಗೆಸಿಂದ ಹಾಕ್ಯಂದು ನೋಡ್ರಿ. ಇವಾಗ ಅನ್ಕಿರ 1 ಸ್ಪೂನ್ ತುಪ್ಪನ ಹಾಕೈತಿ ನೋಡ್ರಿ. ಇವಾಗ ಅನ್ಕಿರ 5 ಮುಚ್ಚಬೇಕು ನೋಡ್ರಿ. ಇವಾಗ ಅಕ್ಕಿ ನೀರು ಕುದಿತಾನ ಮುಚ್ಚಿಡ್ಬೇಕು ನೋಡ್ರಿ. ಇವಾಗ
ಇವಾಗ ಅನ್ಕಿರ ಸೈಡಿಗೆ ಅನ್ಕಿರ ಒಂದು ಬೋಗಣೆ ಇಟ್ಕೊಂಡ್ಗೇಸಿನ ಅದಕ್ಕೆ ಇಷ್ಟು ಎಣ್ಣೆ ಹಾಕೈತಿ ನೋಡ್ರಿ. ಇವಾಗ ಎಣ್ಣೆ ಹಾಕ್ಯಂದೇಸಿಂದ ನೆನೆಸಿ ಇಟ್ಕೊಂಡೆ ನೋಡ್ರಿ. ಚಿಕನ್ ಹಾಕೈತಿ ನೋಡ್ರಿ. ಇವಾಗ ಚಿಕನ್ ಹಾಕ್ಯಂದ್ಗೇಸಿಂದ ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ಅಷ್ಟು ಚಿಕನ್ ಹಾಕ್ಯಂದ್ಗೇಸಿಂದ ಸಣ್ಣ ಉರಿದಾಗೆ ಚಂದ ಕುದಿಸ್ಬೇಕು ನೋಡ್ರಿ. ಇವಾಗ ಚಂದ ಜಾಸ್ತಿ ಉರಿ ಇಡಬಾರ್ದು ನೋಡ್ರಿ. ಜಗ್ಗಿ ಅನ್ಕಿರ ಕಡಿಮೆ ಸಣ್ಣ ಉರಿದಾಗೆ ಅನ್ಕಿರ ಸರಿಯಾಗಿ ಕುದಿಸ್ಬೇಕು ನೋಡ್ರಿ. ಇವಾಗ ತಳ ಒತ್ತಬಾರ್ದು ನೋಡ್ರಿ. ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ಈ ಥರ ಎಣ್ಣೆ ಬಿಟ್ಟಾಗಲತ್ತ ನೋಡ್ರಿ. ಈ ಥರ ಸಣ್ಣ ಉರಿದಾಗೆ ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ಇದು ಹಂಗೆ ಕುದ್ಕೊಂತ ಇರಲಿ ನೋಡ್ರಿ. ಇವಾಗ ಅನ್ಕಿರ ಮುಚ್ಚಿಡ್ಬೇಕು ನೋಡ್ರಿ. ಇವಾಗ ಒಂದು 10-15 ನಿಮಿಷ ಕುದಿಬೇಕ್ರಿ ಸಣ್ಣ ಉರಿದಾಗೆ. ಅದು ಕುದಿದ್ಮೇಲೆ ತೆಕ್ಕಂದು ನೋಡ್ರಿ. ತೆಕ್ಕಂದ್ಗೇಸಿಂದ ಇಷ್ಟು ಈ ಕಡೆ ಅನ್ನಕ್ಕೆ ಇಟ್ಟಗದ ನೋಡ್ರಿ. ಹೆಸರನ್ನು ಬಂದ ನೋಡ್ರಿ. ನೀರು ಕುದಿಲತ್ತದ. ಇವಾಗ ಅಕ್ಕಿ ಹಾಕೈತಿ ನೋಡ್ರಿ. ಇವಾಗ ಅಕ್ಕಿ ಹಾಕ್ಯಂದ್ಗೇಸಿ ಒಂದು 90% ಅಕ್ಕಿ ಕುದಿಬೇಕು ನೋಡ್ರಿ. ಅಕ್ಕಿ ಹಾಕ್ಯಂದ್ಗೇಸಿಂದ ಉಪ್ಪು ಹಾಕೈತಿ ನೋಡ್ರಿ. ಇವಾಗ ಉಪ್ಪು ಹಾಕ್ಯಂದ್ಗೇಸಿಂದ ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ಪರತ್ ಮುಚ್ಬೇಕು ನೋಡ್ರಿ. ಅನ್ನ ಕುದಿತಾನ. ಇವಾಗ ಈ ಕಣ್ಣು ನೋಡ್ರಿ ಈ ಥರ ಕುದಿಲತ್ತ ನೋಡ್ರಿ. ಇವಾಗ ಅನ್ಕಿರ ಕುದಿಯೋ ಟೈಮಿಗೆ ಚಿಕನ್ ಕುದಿಯೋ ಟೈಮಿಗೆ ಸ್ವಲ್ಪ ಗ್ರೇವಿ ಇದ್ದು ತೆಕ್ಕಲತ್ತಿ ನೋಡ್ರಿ. ಸ್ವಲ್ಪ ಮೇಲೆ ಅನ್ನ ಲಾಸ್ಟ್ ಅನ್ಕಿರಿ ಬಿರಿಯಾನಿನ ಮೇಲೆ ಹಾಕ್ಲಕ್ಕಂತ ತೆಕ್ಕಲತ್ತಿ ನೋಡ್ರಿ. ಇವಾಗ ಎಷ್ಟಾದ್ರೆ ಸಾಕು ನೋಡ್ರಿ. ಇವಾಗ ಅನ್ಕಿರ ಒಂದು ಅರ್ಶಿಣ ಪುಡಿ ತೊಗೊತಿ ನೋಡ್ರಿ. ಒಂದು ಚಮಚ ಅರ್ಶಿಣ ಪುಡಿ, ಇಷ್ಟು ಒಂದು ಅರ್ಧ ಗ್ಲಾಸ್ ಹಾಲು ತೊಗೊಂಡ್ಗೇಸಿಂದ ಕಲರ್ ಫುಡ್ ತೊಗೊಂಡಿಲ್ರಿ. ಫುಡ್ ಕಲರ್ ಏನು ತೊಗೊಂಡಿಲ್ಲ ನೋಡ್ರಿ. ಇದೇ ಅರ್ಶಿಣ ಹಾಲು ತೊಗೊಂಡು ಕಲರಿಗೋಸ್ಕರ ಇಟ್ಕೊಳತ್ತಿ ನೋಡ್ರಿ. ಇದು ಮಾಡ್ಕೊಂಡ್ಗೇಸಿಂದ ಇವಾಗ ಅನ್ನನೂ ಬಂದದ ನೋಡ್ರಿ. ಇವಾಗ ಅನ್ನ ಕುದಿಲತ್ತ ನೋಡ್ರಿ. 90% ಅನ್ನ ಕುದ್ರೆ ಸಾಕು ನೋಡ್ರಿ. ಜಾಸ್ತಿ ಏನು ಕುದಿಯೋದು ಬೇಕಾಗಿಲ್ಲ. 10 ನಿಮಿಷ ಅದೇನು ದಮ್ ಕಟ್ರೆ ಆಯ್ತು ನೋಡ್ರಿ. 10 ನಿಮಿಷ ಇವಾಗ ಅನ್ಕಿರ ತೆಕ್ಕತ್ತಿ ನೋಡ್ರಿ. ಅಕ್ಕಿ ಅನ್ಕಿರ ಅಕ್ಕಿ ಚಂದ ನೀರು ಜಾನತನ ತೆಕ್ಕಂದ್ಗೇಸಿಂದ ಇವಾಗ ಅನ್ಕಿರ ಚಿಕನ್ ಕಾಯ್ಕೊಳತ್ತಿ ನೋಡ್ರಿ. ಇವಾಗ ಅಷ್ಟು ಅಕ್ಕಿ ತೆಕ್ಕಂದ್ಗೇಸಿಂದ ಅನ್ನ ತೆಕ್ಕಂದ್ಗೇಸಿಂದ ಇದಕ್ಕೆ ಹಾಕಿಬೇಕು ನೋಡ್ರಿ. ತಳ ಒತ್ತಬಾರ್ದಂತ ಗೇಸಿಂದ ಜಾಸ್ತಿ ಒತ್ತಬಾರ್ದಂತ ಬುಡಕ್ಕೆ ಹಂಚಿಟ್ಕೊಂಡಿ ನೋಡ್ರಿ. ಹಂಚಿಟ್ಕೊಂಡ್ಗೇಸಿಂದ ಅರಿಶಿಣ ಹಾಲು ಮಿಕ್ಸ್ ಮಾಡಿದ ಹಾಕಿ ನೋಡ್ರಿ. ಮ್ಯಾಲೆ ಅನ್ಕಿರಿ ಇಷ್ಟು ಈರುಳ್ಳಿ ಇಟ್ಕೊಂಡಿದ್ದೆ ನೋಡ್ರಿ. ಅದನ್ನು ಹಾಕೈತಿ ನೋಡ್ರಿ. ಅನ್ಕಿರು ಕೊತ್ತಂಬರಿ ಪುದೀನ ಹಾಕಿಲತ್ತಿ ನೋಡ್ರಿ. ಹಾಕ್ಯಂದ್ಗೇಸಿಂದ ತೆಕ್ಕಂದು ಇಟ್ಕೊಂಡೆ ನೋಡ್ರಿ. ಅವಾಗೆ ಗ್ರೇವಿ ಅದನ್ನು ಹಾಕೈತಿ ನೋಡ್ರಿ. ಹಾಕ್ಯಂದ್ಗೇಸಿಂದ ಅಷ್ಟು ಹಾಕೈತಿ ನೋಡ್ರಿ. ಹಾಕ್ಯಂದ್ಗೇಸಿಂದ ಒಂದು ನಿಂಬೆಹಣ್ಣು ಕಟ್ ಮಾಡ್ಕೊಂಡದು ಒಂದು 4 ಹೋಳು ಇಟ್ಕೈತಿ ನೋಡ್ರಿ. ಮ್ಯಾಲೆ ಅನ್ಕಿರ ಇವಾಗ ಅನ್ಕಿರ ದಮ್ ಕಟ್ಬೇಕು ನೋಡ್ರಿ. ಇವಾಗ ಪರತ್ ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ಅಜ್ಜಿ ನೆನೆ ಇಡ್ಬೇಕು ನೋಡ್ರಿ. ಅನ್ಕಿರ ಕುಟ್ಟೋದು ಕಲ್ಲ ನೋಡ್ರಿ. ಅದು ಇಟ್ಕೈತಿ ನೋಡ್ರಿ. ಒಂದು 10 ನಿಮಿಷ ಬಿಡ್ಬೇಕು ನೋಡ್ರಿ. ಅನ್ನ ಅನ್ಕಿರ ಇವಾಗ ತೆಕ್ಕತ್ತಿ ನೋಡ್ರಿ. ಅನ್ನ ರೆಡಿ ಐತಿ ನೋಡ್ರಿ. ಬಿರಿಯಾನಿ ಅನ್ಕಿರ ನೋಡ್ರಿ ಏನು ಮಸ್ತ್ ಬಂದು ನೋಡ್ರಿ. ಬಿರಿಯಾನಿ ಅನ್ಕಿರ ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ. ಚಿಕನ್ ಬಿರಿಯಾನಿ ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ನೋಡ್ರಿ. ಹೈದ್ರಾಬಾದ್ ಸ್ಪೆಷಲ್ ಬಿರಿಯಾನಿ ಯಾರು ನೋಡ್ರಿ. ಅಷ್ಟು ಗಮಸ್ಲತ್ತ ನೋಡ್ರಿ ಬಿರಿಯಾನಿ ಅನ್ಕಿರ. ಈಗ ಅನ್ಕಿರ ಪ್ಲೇಟಿಗೆ ಹಾಕೈತಿ ನೋಡ್ರಿ. ಬಿರಿಯಾನಿ ಅನ್ಕಿರ ನೋಡ್ರಿ. ಈ ಥರ ಬಂದು ನೋಡ್ರಿ. ಬಿರಿಯಾನಿ ಅನ್ಕಿರ ಮಸ್ತ್ ಅಂದ್ರೆ ಮಸ್ತ್ ಬಂದು ನೋಡ್ರಿ. ಈ ಥರ ರೆಡಿ ಆಯ್ತು ನೋಡ್ರಿ ಬಿರಿಯಾನಿ. ನೀವು ಒಂದು ಸರ್ತಿ ಮನೆ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿರಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.